ಈ ಜಿಲ್ಲೆಯ ತಾಲೂಕಿನಲ್ಲಿ ರೈಲು ಸಂಚಾರ ಆರಂಭವಾಗಿ ವರ್ಷ ಆಗಿದೆ. ಕಳೆದ ವರ್ಷದಿಂದ ಈ ತಾಲೂಕಿನಿಂದ ಬೆಂಗಳೂರಿಗೆ ರೈಲು ಸಂಚಾರ ಇಲ್ಲ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಜಾಣ ಮೌನ ವಹಿಸಿದ್ದಾರೆ. ಕುಷ್ಟಗಿ ಟು ಬೆಂಗಳೂರಿಗೆ ರೈಲು ಬಿಡಲು ಒತ್ತಾಯ. ಮನವಿ ಸಲ್ಲಿಸಿದ್ರೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಆರೋಪ. ಕೊಪ್ಪಳದ ಕುಷ್ಟಗಿಯಲ್ಲಿ ರೈಲು ಸಂಚಾರ ಆರಂಭವಾಗಿ ವರ್ಷವೇ ಆಗಿದೆ. ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ನಿತ್ಯ ಮುಂಜಾನೆ 7 ಗಂಟೆಗೆ ಒಂದು ರೈಲು, ಹಾಗೆಯೇ ಸಂಜೆ 10 ಗಂಟೆಗೆ ಹುಬ್ಬಳ್ಳಿಯಿಂದ ಕುಷ್ಟಗಿಗೆ ರೈಲು ವಾಪಸ್ ಆಗ್ತಿದೆ. ಕಳೆದ 1 ವರ್ಷಗಳಿಂದ ಕೇವಲ ಒಂದೇ ರೈಲು ಓಡಾಟವನ್ನು ನಡೆಸುತ್ತಿದೆ. ಹೀಗಾಗಿ ಬೆಂಗಳೂರಿಗೆ ಇನ್ನೊಂದು ರೈಲು ಆರಂಭಿಸಿ ಅಂತ ಕುಷ್ಟಗಿಯ ರೈಲು ಹೋರಾಟ ಸಮಿತಿ ಸಚಿವ ವಿ ಸೋಮಣ್ಣ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದೆ. ಆದರೆ ಇಲ್ಲಿವರೆಗೂ ಅವರ ಬೇಡಿಕೆಗೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅಂತ ಸಮಿತಿಯವರು ಹೇಳಿದ್ದಾರೆ. ಕುಷ್ಟಗಿ ಹುಬ್ಬಳ್ಳಿ ರೈಲು ಬಿಟ್ಟು 1 ವರ್ಷ ಆಯಿತು. ನಮ್ಮ ಮುಖ್ಯವಾದ ಬೇಡಿಕೆ ಕುಷ್ಟಗಿಯಿಂದ ಬೆಂಗಳೂರಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ಟ್ರೈನ್ ಬಿಡ್ರಿ ಅಂತ ಹೇಳಿ. ಗದಗಿನ ಮೇಲೆ ಬಿಟ್ಟರು ಸಹಿ, ಹೊಸಪೇಟೆ ಮೇಲೆ ಬಿಟ್ಟರು ಸಹಿ, ಒಟ್ಟಾರೆಯಾಗಿ ನಮಗೆ ಕುಷ್ಟಗಿಯಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಆಗಬೇಕು ಅಂತ ಹೇಳಿ ಈ ಭಾಗದ ಬಹಳ ಜನರ ಅಪೇಕ್ಷೆ, ಆಗ್ರಹ. ಕುಷ್ಟಗಿ ಪಟ್ಟಣದಿಂದ ನಿತ್ಯವೂ 600ಕ್ಕೂ ಅಧಿಕ ಪ್ರಯಾಣಿಕರು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾರೆ. ಹೀಗಾಗಿ ಇಲ್ಲಿಂದ ಬೆಂಗಳೂರಿಗೆ ರೈಲು ಆರಂಭವಾದರೆ ಎಳಕಲ್, ಗಜೇಂದ್ರಗಡ ತಾಲೂಕಿನ ಜನರು ಕುಷ್ಟಗಿ ಅಥವಾ ಯಲಬುರ್ಗಾದ ಮಾರ್ಗವಾಗಿ ಬೆಂಗಳೂರಿಗೆ ಪ್ರಯಾಣಿಸೋಕೆ ಅವಕಾಶವಿದೆ. ಈ ಬಗ್ಗೆ ಶಾಸಕ ದೊಡ್ಡನಾಗ ಇಲ್ಲಿಂದ ಬೆಂಗಳೂರು ಭಾಳ ಅವಶ್ಯಕತೆ ಇದೆ. ಟ್ರೈನಿಂದ ನಾವು ಲಿಂಕ್ ಮಾಡಿ ಅದನ್ನು ಅಂತಕ್ಕಂಥದ್ದನ್ನು ಹೇಳಿದ್ವಿ. ಇಲ್ಲಿಂದ ಕೊಪ್ಪಳಿಂದ ಲಿಂಕ್ ತೊಗೊಳ್ರಿ ಅಂತಕ್ಕಂಥದ್ದು. ಏನು ಬಾನಾಪುರದಿಂದ ಲಿಂಕ್ ತೊಗೊಳ್ರಿ ಅಂತ. ತಳಕಲ್ಲ ಅದು, ತಳಕಲಿಂದ ಲಿಂಕ್ ತೊಗೊಂಡು ಇದು ಮಾಡಿ ಅಂತಕ್ಕಂಥ ಮನವಿ ಕೊಟ್ಟಿವಿ. ಅಂತ ನೀವಾಗೂ ಹೋಗಿದ್ದೀವಿ, ನಾನು ಹೋಗಿದ್ದೀನಿ, ನನ್ನ ಜೊತೆ ಎಲ್ಲರೂ ಬಂದಿದ್ದಾರೆ. ಆದ್ರೆ ಬಿಡ್ತೀವಿ, ಆದಷ್ಟು ಶೀಘ್ರದಲ್ಲಿ ಬಿಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರೆ. ಮತ್ತು ಇವ್ರಿಗೂ ಕೊಟ್ಟಿವಿ, ನಾವು ಯಾರಿಗೆ ಮೊನ್ನೆ ಜೋಶಿಯವ್ರಿಗೂ ಕೂಡ ಕೊಟ್ಟಿದ್ವಿ. ಒಟ್ನಲ್ಲಿ ಕುಷ್ಟಗಿಯಿಂದ